ನಾವು ಎಲ್ಲ ಮಾತಾಡ್ತಾ ಇದ್ರು, ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಅವಾಗ ಒಂದ್ ಮಾತು ಹೇಳ್ಬಿಟ್ಟು ಹೋದ್ರು, ಆಲಯಕ್ಕೆ ಬಂದ ತಕ್ಷಣ ನಮ್ಮ ಕಾರ್ಯನೆಲ್ಲ ಇಟ್ಬಿಟ್ಟು ಸಬ್ಬತ್ ದಿನದಲ್ಲಿ ದೇವ್ರ ಬನ್ನೇ ದಾನ ಮಾಡ್ಬೇಕು, ದೇವ್ರ ಬಗ್ಗೆನೇ ಮಾತಾಡ್ಬೇಕಂತ. ಇದುವರೆಗೂ ಅದು ನನ್ಗೆ ಇನ್ನ ಫ್ರೆಶ್ ಆಗೇ ಇದೆ. ಆ ತರ ಒಂದು ಸಬ್ಬತ್ತು ಹಾಗೆ ದೇವರ ಮಕ್ಕಳು ಇವರು ಪಾಸ್ಟರ್ ರಾಜದಾಸ್ ಪಾಸ್ಟರ್ ಗೊತ್ತು, ಅವರ ಎಷ್ಟು ಸಾಫ್ಟ್ ವಾಯ್ಸ್ ಅಷ್ಟೇ ಅವ್ರ ಕ್ಯಾರೆಕ್ಟರು. ಆಯ್ನ ಬಂದು ನಮ್ಗೆ ಗೊತ್ತು, ನಾವು ದಿನ ಆಯ್ನಾಗೆ ಎಕ್ಸಾಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ದೇವ್ರು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ರೆ, ಅವ್ರಿಗೆ ಇನ್ನೊಂದು ಮಗನೂ ಇದೆ. ಸೊ ಈ ಕುಟುಂಬ ಈ ಬೆಂಗಳೂರು ಪಟ್ಟಣದಲ್ಲಿ ದೇವರಿಗೆ ಒಂದು ಮಾದರಿಯ ದೇವ್ರ ಮಕ್ಕಳು ಮಾದರಿಯಾಗಿ ಬೆಳಕಾಗಿ ಉಪ್ಪಾಗಿ ಇದ್ದಾರೆ. ಸೊ ದೇವರು ಇವ್ರ ಕುಟುಂಬನ ಇನ್ನ ಹೆಚ್ಚಿನ ಆಶೀರ್ವದಿಸ್ಲಿ. ಇವ್ರು ಮಾಡುವಂತ ಸೇವೆ ದೇವರು 30, 60, 90 ಫಲ ಕೊಡ್ಲಿ ಅಂತ ಈ ಸಮಯನು ಸಿಸ್ಟರ್ ಕೈನಲ್ಲಿ ಕೊಡ್ತೀನಿ. ಈ ಸಮಯ ನಿಮ್ಮದು. ಘನ ಮಾನ ಮಹಿಮೆ ನಮ್ಮ ಪರಲೋಕದ ದೇವರಿಗಾಗ್ಲಿ. ಈ ಒಂದು ದಿವಸದಲ್ಲಿ ಈ ಕನ್ನಡ ಒಂದು ವಾಕ್ಯಗಳನ್ನ ಕಲಿಯಲು ಅವಕಾಶ ಮಾಡಿಕೊಟ್ಟಂತ ದೇವರಿಗೆ ನಾನು ಮೊದಲನೇದಾಗಿ ಸ್ತೋತ್ರವನ್ನು ಹೇಳ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡಿರುವಂತ ಎಲ್ಲ ನಮ್ಮ ಸಹೋದರಿಯರಿಗೆ change the phone direction, it's looking vertical. Yeah, just excuse me. One second, excuse me. yeah, please. Yes. Now it's correct. Okay, thank you. ಈ ಒಂದು ಸಮಯನ ಕೊಟ್ಟಂತ ದೇವರಿಗೆ ನಾನು ಮೊದಲನೇದಾಗಿ ಸ್ತೋತ್ರವನ್ನ ಅರ್ಪಿಸ್ತೇನೆ. ಹಾಗೂ ಇಲ್ಲಿ ಕೂಡಿ ಬಂದಿರುವಂತ ನಿಮ್ಮೆಲ್ಲರಿಗೂ ನಾನು ಸ್ತೋತ್ರನ ಅರ್ಪಿಸ್ತೇನೆ. ವಿಶೇಷವಾದ ರೀತಿಯಲ್ಲಿ ಈ ಒಂದು ಕನ್ನಡ ಕಾರ್ಯಕ್ರಮಗಳನ್ನ ನಡೆಸಲು ಬಹುಶಃ ನೀವು ಅನೇಕ ದಿನದಿಂದ ಪ್ರಯತ್ನ ಪಟ್ಟಿದ್ದೀರಾ. ಆ ಎಲ್ಲ ಪ್ರಯತ್ನಗಳಿಗೆ ದೇವರು ಇವತ್ತು ಫಲವನ್ನು ಈ ದಿವಸದಿಂದ ಕೊಟ್ಟಿದ್ದಾರೆ ಎಂಬುದಾಗಿ ನಾನು ನಂಬಿದ್ದೇನೆ. ಈಗ ವಿಶೇಷವಾದ ಸಮಯ ಇದಾಗಿದೆ. ದೇವರ ವಾಕ್ಯವನ್ನ ನಾವು ಕಲಿಯಬೇಕಾಗಿದೆ. ಇಲ್ಲಿವರೆಗೂ ನಾವು ಅನೇಕರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿದ್ವಿ. ಈ ಪ್ರಾರ್ಥನೆಯನ್ನ ಸ್ವಾಮಿ ಕೇಳಿದ್ದಾನೆ. ನೀವೆಲ್ಲರೂ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದೀರಾ. ಅದಕ್ಕಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ಈ ದಿನದ ವಿಶೇಷ ವಾಕ್ಯಕ್ಕೋಸ್ಕರ ನಾವು ಕಲಿಯುವ ಮೊದಲು ದೇವರ ಆತ್ಮನ ನಾವು ನಮ್ಮ ಮಧ್ಯದಲ್ಲಿ ಆತನ ಪ್ರಸನ್ನತೆಯಿಂದ ನಡೆಸಬೇಕೆಂಬುದಾಗಿ ಪ್ರಾರ್ಥನೆಯನ್ನ ಮಾಡೋಣ. ನಾವೆಲ್ಲರೂ ತಲೆಬಾಗಿ ಕಣ್ಣುಗಳನ್ನ ಮುಚ್ಚಿ ಪವಿತ್ರಾತ್ಮ ದೇವರ ಸಹಾಯಕ್ಕೋಸ್ಕರ ಪ್ರಾರ್ಥಿಸುವ. ಪರಿಶುದ್ಧನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಪರಲೋಕದ ದೇವರೇ, ನಿನ್ನ ಪರಲೋಕದ ಮನ್ನವನ್ನು ನಮ್ಗೆ ಅನುಗ್ರಹಿಸಿಕೊಡು. ಈ ಒಂದು ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನ ನನ್ನ ಬಾಯಲ್ಲಿ ಹಾಕು ಸ್ವಾಮಿ. ನೀನು ಎಲ್ಲವನ್ನ ಗ್ರಹಿಸಲು ಶಕ್ತಿಯುಳ್ಳ ದೇವರು ಸ್ವಾಮಿ. ಬಲಹೀನರು, ಭಕ್ತಿಹೀನರು, ಪಾಪಿಷ್ಠರು ಆದ ನಮ್ಮ ಮೇಲೆ ನಿನ್ನ ಕೃಪೆಯನ್ನು ತೋರಿಸಿದ್ದೀಯ. ಅದಕ್ಕಾಗಿ ಸ್ತೋತ್ರ ದೇವ. ಇಲ್ಲಿ ಕೂಡಿ ಬಂದಿರುವಂತ ಒಂದೊಂದು ಮಕ್ಕಳನ್ನು, ಅವರ ಕುಟುಂಬಗಳನ್ನ ನೀನು ಆಶೀರ್ವದಿಸುತ್ತಾನೆ. ಇಲ್ಲಿವರೆಗೂ ನಡೆಸಿದ ದೇವರೇ, ಇನ್ನು ಮುಂದೆ ಸಹ ನೀನು ಎಲ್ಲರನ್ನು ಆಶೀರ್ವದಿಸಬೇಕೆಂದು ಈ ಒಂದು ಕಾರ್ಯಕ್ರಮದ ಆದಿಯೂ ಅಂತ್ಯವೂ ಮಧ್ಯಸ್ಥಕನು ನೀನಾಗಿದ್ದು ನಮ್ಮೆಲ್ಲರೂ ನಡೆಸು. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸಬೇಕೆಂದು ಯೇಸು ಸ್ವಾಮಿಯವರ ಒಂದೇ ಹೆಸರಿನಲ್ಲಿ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಬೇಡಿದ್ದೇನೆ ನಮ್ಮ ರಕ್ಷಕನೇ, ಆಮೇನ್. ಈ ಒಂದು ಸಮಯದಲ್ಲಿ ವಿಶೇಷ ಗೀತೆಯನ್ನು ಹಾಡಿದಂತ ಸಿಸ್ಟರ್ ರಾಜೇಶ್ವರಿ ಅವರಿಗೂ ಹಾಗೂ ಎಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತೇನೆ. ಈ ದಿನದಲ್ಲಿ ನಾವು ಕಲಿಯುವಂತ ವಾಕ್ಯ ವಿಶೇಷಕರವಾಗಿದೆ. ಅದು ಯಾವುದಂದ್ರೆ ನಮ್ಮ ಹೋರಾಟಗಳು ಹಾಗೂ ಆಶೀರ್ವಾದಗಳು ಎಂಬುದಾಗಿ, ಬ್ಯಾಟಲ್ಸ್ ಅಂಡ್ ಬ್ಲೆಸ್ಸಿಂಗ್ಸ್ ಎಂಬುದಾಗಿ. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ವ್ಯಕ್ತಿಗಳು ಈ ಲೋಕದ ಯಾತ್ರೆಯಲ್ಲಿ ಹೋರಾಟಗಳನ್ನ ಮಾಡಬೇಕಾಗಿದೆ. ಅನೇಕರು ಹೋರಾಟಗಳನ್ನು ಸಹ ಮಾಡಿದ್ದಾರೆ. ಅದರಲ್ಲಿ ನಮಗೆ ತಿಳಿದಂತೆ ಅನೇಕ ರಾಜರುಗಳು, ಉದಾಹರಣೆಗೆ ಅಲೆಕ್ಸಾಂಡರ್ ದ ಗ್ರೇಟ್, ಅವನೊಬ್ಬ ದೊಡ್ಡ ರಾಜನಾಗಿ ತನ್ನ ಸಣ್ಣ ವಯಸ್ಸಿನಲ್ಲಿ ಅನೇಕ ರಾಜ್ಯಗಳನ್ನ ಅವನು ವಶಪಡಿಸ್ಕೊತಾನೆ. ಅವನ ಹೋರಾಟ, ಅವನ ಯುದ್ಧದಲ್ಲಿ ಅವನು ಜಯವನ್ನ ಹೊಂದಿ ಕೊನೆಗೆ ಅವನು ಯಶಸ್ವಿಯಾದಂತ ರಾಜ ಎನಿಸ್ಕೊತಾನೆ. ಕೊನೆಗೆ ಆ ಕೀರ್ತಿಗೆ ಅವನು ಗುರಿಯಾಗ್ತಾನೆ. ಅದೇ ರೀತಿ ಹಿಟ್ಲರ್, ಸುಮಾರು ಜನರು ತಮ್ಮ ಹೋರಾಟಗಳಲ್ಲಿ ಜಯವನ್ನ ಕಂಡಿದ್ದಾರೆ. ಈ ದಿವಸ ನಾವು ಕ್ರೈಸ್ತರಾಗಿ ನಾವು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಮತ್ತೆ ಯಾವ ರೀತಿಯಾಗಿ ಆ ಹೋರಾಟಗಳಿಂದ ಜಯವನ್ನ ಪಡಿಬೇಕು, ಆಶೀರ್ವಾದವನ್ನ ಪಡಿಬೇಕು ಎಂಬುದನ್ನ ನಮ್ಮ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ. ಅವರಲ್ಲಿ ಕೆಲವರ ವಿಷಯಗಳನ್ನ ನಾವು ಕಲಿತು
ಅವರ ಜೀವಿತಗಳಲ್ಲಿ ಆದಂತ ಅನುಭವನ ನಾವು ಕೂಡ ಅನುಭವಿಸೋಣ ಎಂಬುದಾಗಿ ಈ ನನ್ನ ವಾಕ್ಯಗಳ ಒಂದು ಶಿರಸ್ಸಾಗಿದೆ. ಬ್ಯಾಟಲ್ಸ್ ಅಂಡ್ ಬ್ಲೆಸ್ಸಿಂಗ್ಸ್ ಅಂತ ಹೇಳುವಾಗ ನಮ್ಗೆ ಅನೇಕ ಸತ್ಯವೇದದಲ್ಲಿ ಅನೇಕ ಕಥೆಗಳಿದೆ, ಸ್ಟೋರೀಸ್ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ಸಣ್ಣ ಒಂದು ಗಮನ ಯಾವುದಕ್ಕೆ ಹೋಗುತ್ತೆ ಅಂದ್ರೆ ದಾವೀದನ ಕಡೆಗೆ ಹೋಗುತ್ತೆ. ಆ ಸಣ್ಣ ಹುಡುಗನ ಕಡೆಗೆ ನಮ್ಮ ಒಂದು ಗಮನ ಹೋಗುತ್ತೆ. ನಮ್ಮ ಸತ್ಯವೇದಗಳನ್ನ ಮೊದಲನೇ ಸಾಮುವೇಲ 17ನೇ ಅಧ್ಯಾಯ ಮತ್ತೆ 28ರಿಂದ ನಾವು ಓದುವಾಗ ಈ ಒಂದು ಮೊದಲನೇ ಸಾಮುವೇಲನ ಪುಸ್ತಕದಲ್ಲಿ ಈ ದಾವೀದನ ಬಗ್ಗೆ ನಾವು ಕಲಿಯೋರಾಗಿದ್ದೇವೆ. ದಾವೀದ ಹೇಳ್ಬೇಕಾದ್ರೆ ಒಬ್ಬ ಸಣ್ಣ ಹುಡುಗನಾಗಿರ್ತಾನೆ. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನ ಕೆಲಸ ಏನಿತ್ತಪ್ಪ ಅಂದ್ರೆ ಬರೀ ಕುರಿಗಳು ಕಾಯುವಂತ ಒಂದು ಕೆಲಸ ಆಗಿರುತ್ತೆ. ಸೊ ಅವನ್ಗೆ ಆ ಕೆಲಸ, ಆಗಿನ ಕಾಲದಲ್ಲಿ ಜನರಿಗೆ ಹೆಚ್ಚಾಗಿ ವಿದ್ಯಾಭ್ಯಾಸಗಳಿರ್ಲಿಲ್ಲ. ಹಾಗಾಗಿ ಅವರ ಜೀವನಕ್ಕೆ ಬೇಕಾದಂತ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಕುಟುಂಬಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ವೃತ್ತಿ ಇರ್ತಿತ್ತು. ಒಬ್ಬರಿಗೆ ವ್ಯವಸಾಯದ ಕೆಲಸ, ಒಬ್ಬರಿಗೆ ಕುರಿ ಕಾಯೋದು, ಒಬ್ಬರಿಗೆ ಹಸು ಕಾಯೋದು, ಒಬ್ಬರಿಗೆ ಮನೆ ನಡೆಸೋದು, ಒಬ್ಬರಿಗೆ ನೀರ್ ತರೋದು. ಈ ರೀತಿಯಾಗಿ ಪ್ರತಿದಿನ ಅವ್ರಿಗೆ ಆದಂತ ಕೆಲಸಗಳಿರ್ತಿತ್ತು. ಇಲ್ಲಿ ದಾವೀದನ್ಗೆ ಒಂದು ಮುಖ್ಯವಾದ ಕೆಲಸ ಏನಾಗಿತ್ತಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಸ್ಟೋರಿ ಇದು. ಆದ್ರೆ ಈ ಒಂದು ಕಥೆಯಿಂದ ನಾವೇನ್ ಕಲ್ತ್ಕೋಬಹುದು ಎಂಬುದನ್ನ ತಿಳಿಯೋದಕ್ಕೋಸ್ಕರ ದೇವರು ಈ ದಿವಸದಲ್ಲಿ ಈ ವಾಕ್ಯನ ನನಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾನು ನಂಬಿದ್ದೇನೆ. ಸೊ ಈತ ಕುರಿಗಳನ್ನ ಕಾಯ್ತಿರ್ತಾನೆ. ಕುರಿ ಕಾಯೋದು ಅಂದ್ರೆ ಅದು ನಾವು ನೆನ್ಸ್ಕೊತೀವಿ ಇದು ಒಂದು ಸಿಂಪಲ್ ಕೆಲಸ ಬಿಡು, ಆಫ್ಟರ್ ಆಲ್ ಏನು ಅವನೊಬ್ಬ ಕುರಿ ಕಾಯೋನು, ಕುರುಬ ಎಂಬುದಾಗಿ ನಾವು ತಿಳ್ಕೊತೇವೆ. ಸೊ ಇವನ್ಗೆ ಏನಾಗುತ್ತೆ, ಒಂದ್ ದಿವ್ಸ ಅವ್ರ ತಂದೆಯಿಂದ ಒಂದು ಕೆಲಸ, ಎಕ್ಸ್ಟ್ರಾ ಕೆಲಸ ಬರ್ತದೆ. ನೀನು ಹೋಗ್ಬಿಟ್ಟು ನಿಮ್ಮ ಅಣ್ಣದನ್ನ ನೋಡಪ್ಪ, ಸ್ವಲ್ಪ ಅವ್ರಿಗೆ ಅವರ ಏನು ವಿಷಯ ನಡೀತಾ ಇದೆ ಅಲ್ಲಿ, ಅವ್ರ ಕಷ್ಟ ಸುಖ ಏನಿದೆ ತಿಳ್ಕೊಂಡ್ ಬಾ ಅಂತ ಅಪ್ಪ ಕಳಿಸ್ತಾರೆ. ಕಳಿಸಿದಾಗ ಇವನು ಹೋಗ್ತಾನೆ. ಹೋಗುವಾಗ ಅಲ್ಲಿ ನಾವು 17ನೇ ಅಧ್ಯಾಯ 28ನೇ ವಚನವನ್ನು ಯಾರಾದ್ರೂ ಓದ್ಬೇಕೆಂಬುದಾಗಿ ನಾನು ಕೇಳ್ಕೊತೇನೆ. 1ನೇ ಸಾಮುವೇಲ, First Samuel chapter 17 verses from 28. Yeah, from 28 you can read maybe few verses. ಇಲ್ಲ, ನಾನು ಓದ್ತೀನಿ. ದಾವೀದನು ಜನರ ಸಂಗಡ ಹೀಗೆ ಮಾತನಾಡುತ್ತಿರುವುದನ್ನು ಅವನ ಹಿರಿ ಅಣ್ಣನಾದ ಎಲೀಯಾಬನು ಕೇಳಿ ಕೋಪಗೊಂಡು, ನೀನು ಇಲ್ಲಿಗೆ ಬಂದದ್ದೇಕೆ? ಅಡವಿಯಲ್ಲಿರುವ 4 ಕುರಿಗಳನ್ನ ಯಾರಿಗೊಪ್ಪಿಸಿ ಬಂದಿ ಎಂಬುದಾಗಿ ಅಣ್ಣ ಕೇಳ್ತಾನೆ. ದಾವೀದನ ಅಣ್ಣ ಈ ದಾವೀದನನ್ನ ನೋಡ್ಬಿಟ್ಟು ಅವನಿಗೆ ಖುಷಿ ಆಗ್ಲಿಲ್ಲ. ಓ, ನನ್ನ ತಮ್ಮ ಬಂದಿದ್ದಾನೆ, ಎಷ್ಟು ದಿವಸ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ ಅನ್ನ ಖುಷಿಯಿಂದ ಅವನ ಆಹ್ವಾನ ಮಾಡ್ಲಿಲ್ಲ. ಅವನ್ ಏನ್ ಹೇಳ್ತಾನೆ ಅಂದ್ರೆ, ನೀನ್ ಯಾಕೆ ಇಲ್ಲಿ ಬಂದೆ? ನಿನ್ಗೆ ಕುರಿ ಕಾಯ ಕೆಲಸ ಇದೆಯಲ್ಲ, ಇರೋ 4 ಕುರಿಗಳು ಕಾಯೋದ್ ಬಿಟ್ಬಿಟ್ಟು ಯಾಕೆ ಇಲ್ಲಿ ಬಂದಿದ್ದೆ ಎಂಬುದಾಗಿ ಆತ ಕೇಳುವಾಗ ದಾವೀದನ್ಗೆ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಆಗುತ್ತೆ. ಯಾಕೆಂತಂದ್ರೆ ಪ್ರೀತಿಯಿಂದ ಅಣ್ಣ ನನ್ಗೆ ಆಹ್ವಾನ ಮಾಡ್ಬೋದು ಅಂತ ಖುಷಿಲಿ ಅವನು ಮಾತಾಡುವಾಗ ಅವನಿಗೆ ಯಾವುದೇ ತರವಾದಂತ ಖುಷಿ ವಿಚಾರನ ಅವನು ಹೇಳಲ್ಲ. ಅವನಿಗೆ ಗದರ್ಸ್ತಾನೆ. ಆಗ ದಾವೀದ ಏನ್ ಮಾಡ್ತಾನೆ, ನನ್ಗೆ ಯಾಕೆ ಈ ತರ ಕೋಪ ಮಾಡ್ಕೋತೀಯ? ನಾನ್ ಬರೀ ಸುಮ್ನೆ ನೋಡ್ಕೊಂಡು ಹೋಗೋಣ, ಮಾತಾಡ್ಸೋಣ ಎಂಬುದಾಗಿ ನಾನು ಬಂದೆ ಅಂತ ಅವನು ಹೇಳ್ತಾನೆ. ಅಷ್ಟಕ್ಕೆ ಅವ್ರ ಅಣ್ಣ ಸುಮ್ನೆ ಆಗೋಲ್ಲ. ನೀನ್ ಹೋಗಿ ನಿನ್ ಕುರಿ ಕಾಯ್ಕೊ ಹೋಗು ಸುಮ್ನೆ ಅಂತ ಹೇಳ್ತಾನೆ. ಅಷ್ಟಕ್ಕೇನೆ ಅವನ ಹೋರಾಟ ನಿಲ್ಲಲ್ಲ. ಸೊ ಇಲ್ಲಿ ಅವನಿಗೆ ಏನಿದೆ ಅಂದ್ರೆ, ಒಂದು ಆ ಜನರು ಮಾತಾಡ್ತಿದ್ದಂತ, ನಮ್ಗೆಲ್ಲ ಈ ಸ್ಟೋರಿ ಆಲ್ರೆಡಿ ಗೊತ್ತಿದೆ. ಆ ಸ್ಟೋರಿ ಎಲ್ಲ ಹೇಳಿದ್ರೆ ನನಗೆ ಬಹುಶಃ ಹೆಚ್ಚು ಕಡಿಮೆ 1 hour ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ಎಷ್ಟು ನಾನು ಶಾರ್ಟ್ ಮಾಡ್ಬೋದು ಅಷ್ಟು ಶಾರ್ಟ್ ಮಾಡಿ ಹೇಳಕ್ ಇಷ್ಟಪಡ್ತೇನೆ. ಸೊ ದಾವೀದ ಏನ್ ಮಾಡ್ತಿದ್ದಾನೆ ಇಲ್ಲಿ, ನಾನು ಏನಾದ್ರೂ ಒಂದ್ ಮಾಡ್ಬೇಕು. ಯಾಕೆಂದ್ರೆ ಆ ಫಿಲಿಸ್ಟಿಯನ್ ಆದಂತ ಗೋಲಿಯಾತ ತುಂಬಾ ದರ್ಪದಿಂದ ದೇವ ಮಕ್ಕಳನ್ನ ಅವನು ಹೀನಾಯಿಸ್ತಾ ಇರ್ತಾನೆ. ಸೊ ಇವ್ರು ಏನ್ ಮಾಡ್ತಿದ್ದಾರೆ, ಹೆದರ್ಕೋತಾ ಇರ್ತಾರೆ ಅವನಿಗೆ. ಈ ವಿಷಯ ಹೇಗೂ ಹಾಗೂ ದಾವೀದನ ಕಿವಿಗೆ ಬೀಳ್ತದೆ. ಸೊ ಇದೊಂದು ನನ್ಗೊಂದು ಒಳ್ಳೆ ಅವಕಾಶ ಇದೆ ಎಂಬುದಾಗಿ ಅವನು ತಿಳ್ಕೊತಾನೆ. ಆಗ ಅವನು ಹೋಗಿ ವಿಚಾರಣೆ ಮಾಡುವಾಗ ಅವ್ರ ಅಣ್ಣ ಮೊದಲನೇದಾಗಿ ಅವನ್ನ ಮೀಟ್ ಮಾಡಿದಾಗ ಅಣ್ಣ ಅವನಿಗೆ ಕೋಪದಿಂದ, ನೀನು ಹೋಗ್ಬಿಡಿ ಇಲ್ಲಿಂದ, ಇರಬೇಡ ಅಂತ ಹೇಳ್ತಾನೆ. ಸೊ ದಾವೀದ ಅಷ್ಟಕ್ಕೆ ಅವನು ಕೋಪಿಸ್ಕೊತಾನೆ, ಅಣ್ಣ ಅಂತ ಹೋಗ್ಲಿಲ್ಲ. ಆದ್ರೆ ಅವನ ಹೋರಾಟ ಇನ್ ಸ್ವಲ್ಪ ಮುಂದೆ ಹೋಗುತ್ತೆ. ಅರೆ, ನಾನೇನ್ ತಪ್ಪು ಮಾಡಿದೆ, ನಾನು ಒಳ್ಳೇದಕ್ಕೋಸ್ಕರ ಬಂದಿದ್ದೀನಲ್ಲ ಅಂತ. ಆದ್ರೆ ಅಣ್ಣನ್ಗೆ ಏನ್ ಭಯ, ನಾವ್ ಇಷ್ಟು ಜನ ಇದ್ದು ಎಂತೆಂತವ್ರೆ ಇಲ್ಲಿದ್ದೀವಿ, ನಾವ್ ಯಾರನ್ನು ಈ ಗೋಲಿಯಾತನ್ನ ಸೋಲ್ಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಸೌಲನ್ನು ಕೂಡ
ಗೊಲಿಯಾತನ್ನ ಸೋಲ್ಸಕ್ ಆಗ್ತಾ ಇಲ್ಲ. ಇಂಥದ್ರಲ್ಲಿ ಸಣ್ಣ ಹುಡುಗ ಏನ್ ಮಾಡಕ್ ಬಂದಿದ್ದಾನೆ, ಸುಮ್ನೆ ಪ್ರಾಣ ನಷ್ಟ ಮಾಡ್ಕೊಬಿಡ್ತಾನೆ ನನ್ನ ತಮ್ಮ ಅಂತ ಒಂದು ಅಕ್ರೆಯಿಂದ ಅವನ್ ಏನ್ ಮಾಡ್ತಾನೆ, ನೀನ್ ಇಲ್ಲಿಂದ ಹೋಗು ಅಂತಾನೆ. ಆದ್ರೆ ದಾವೀದ ಮತ್ತೆ ಅವನ್ ಏನ್ ಮಾಡ್ತಾನೆ, ಅಷ್ಟಕ್ಕೆ ನಿಲ್ಲಿಸ್ತೀರಾ, ಅವನು ಆ ಒಂದು ಛಲವನ್ನ, ಒಂದು ಹೋರಾಟವನ್ನ ಅವನ್ ಮುಂದೆ ಅವನ್ ಮನ್ಸಲ್ಲಿ ಇಟ್ಕೊಂಡು ಅವನ್ ಏನ್ ಮಾಡ್ತಾನೆ, ದಾವೀದನು 32ನೇ ವಚನ ಹೀಗೆ ಹೇಳುತ್ತದೆ, ದಾವೀದನು ಸೌಲನ ಆ ಫಿಲಿಪ್ಪಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ದಾವೀದ ನೇರವಾಗಿ ಅವನ್ ಏನ್ ಮಾಡ್ತಾ ಇದ್ದಾನೆ, ಈಗ ಸೌಲನನ್ನೇ ಹೋಗಿ ಮೀಟ್ ಮಾಡ್ತಾ ಇದ್ದಾನೆ. ಅವನ ಒಂದು ಛಲವನ್ನ, ಅವನ ಒಂದು ಧೈರ್ಯವನ್ನ ನಾವಿಲ್ಲಿ ಮೆಚ್ಚಬೇಕು. ಯಾವಾಗ್ಲೂ ದೊಡ್ಡವ್ರನ್ನ ನಾವು ನೋಡ್ಬೇಕಾದ್ರೆ, ಒಂದು ಅಧಿಕಾರಿಗಳನ್ನ ನೋಡ್ಬೇಕಾದ್ರೆ, ನಮ್ಗಿಂತ ಉನ್ನತವಾಗಿರೋರು ನೋಡ್ಬೇಕಾದ್ರೆ ನಮ್ಗೆ ಭಯ ಆಗುತ್ತೆ. ಅಂಥವ್ರ ಮುಂದೆ ನಿಂತ್ಕೊಳ್ಳಿಕ್ಕೂ ಕೂಡ ನಾವು ಭಯ ಪಡ್ತೀವಿ. ಅಂತ ಒಂದು ಆತ್ಮಸ್ಥೈರ್ಯ ಬೇಕಾಗುತ್ತೆ. ಇವ್ರು ಯಾರು ನನ್ಗೆ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ, ಇವ್ರು ಯಾರು ನನ್ಗೆ ಅವಕಾಶವನ್ನ ಕೊಡ್ತಾ ಇಲ್ಲ, ಸೊ ನಾನ್ ಹೋಗಿ ರಾಜನಾದ ಸೌಲನನ್ನ ವಿಚಾರಿಸ್ಬೇಕೆಂಬುದಾಗಿ ಆತ ಹೋಗ್ತಾನೆ. ಆದ್ರೆ ಸೌಲನು ಕೂಡ ಅವನ ನಿರಾಶೆ ಪಡಿಸ್ತಾನೆ. ನೀನು ತುಂಬಾ ಚಿಕ್ಕವನು, ಅವನಾದ್ರೂ ಚಿಕ್ಕಂದಿನಿಂದಲೇನೆ ಅವನು ಯುದ್ಧ ವೀರ ಗೊಲಿಯಾತ, ಅಂತ್ಯವನ ಹತ್ರ ನೀನ್ ಹೋರಾಡಕ್ ಆಗೋಲ್ಲ ಅಂತ ಹೇಳುವಾಗ ಮತ್ತೆ ಈ ಕಥೆ ಇಲ್ಗೆ ನಿಲ್ಲಲ್ಲ, ಅದು ಮುಂದರಿತೆ. ಅದು ಹೇಗ್ ಮುಂದರಿತೆ ಅಂದ್ರೆ, ಅವನ್ ಹೇಳ್ತಾನೆ ಸೌಲನ್ಗೆ, ನಾನು ಚಿಕ್ಕವನೇ ಇದ್ದೀನಿ, ನಾನು ಕುರಿ ಕಾಯೋನೇ ಇದ್ದೀನಿ, ಆದ್ರೆ ನನ್ನ ಕುರಿಗಳನ್ನ ನಾನು ಮೇಯಿಸುವಾಗ ಅನೇಕ ಬಾರಿ ಕಾಡಿನಲ್ಲಿರುವಂತ ಕಾಡು ಮೃಗಗಳು, ಸಿಂಹಗಳು, ಕರಡಿಗಳು ಬಂದು ನನ್ನ ಕುರಿಗಳನ್ನ ಅಟ್ಯಾಕ್ ಮಾಡುವಾಗ ನಾನು ಅವುಗಳ ಜೊತೆ ಹೋರಾಡಿದ್ದೇನೆ. ಅಂದ್ರೆ ಇವನು ಕೂಡ ಒಬ್ಬ ಯುದ್ಧ ವೀರನೇ, ಇವನು ಕೂಡ ಒಬ್ಬ ಹೋರಾಟಗಾರನೇ ಎಂಬುದನ್ನ ನಾವು ತಿಳ್ಕೊಬೇಕು. ಇಷ್ಟು ಹೇಳಿದ ತಕ್ಷಣ ಸೌಲನ್ಗೆ ಒಂದು ಭರವಸೆ ಬರ್ತದೆ. ಸೊ ಚಿಕ್ಕವನಾದ ದಾವೀದನಿಂದ ಆ ರಾಜನು ಕೂಡ ಏನಾಗ್ತಿದ್ದಾನೆ, ಧೈರ್ಯ ಪಡಿಸ್ಕೊತಾ ಇದ್ದಾನೆ. ಓಹೋ, ಈ ಒಂದು ಸಮಯದಲ್ಲಿ ಅಂತ ಕರಡಿಯನ್ನೇ ಇವನು, ಅಂತ ಸಿಂಹನನ್ನೇ ಕೊಂದಂತ ಈ ಒಂದು ಹುಡುಗನ್ಗೆ ಧೈರ್ಯ ಇರಬಹುದೇನೋ ಎಂಬುದಾಗಿ ಅವನು ತಿಳಿದು ಅವನೇನ್ ಮಾಡ್ತಾನೆ, ಅವಕಾಶವನ್ನ ಕೊಡ್ತಾನೆ. ಸೊ ಈಗ ದಾವೀದ ತನ್ನ ಜೀವಿತದಲ್ಲಿ ಮೊದಲನೇ ಸ್ಟೆಪ್ ಅವನು ಏನ್ ಮಾಡ್ತಿದ್ದಾನೆ, ಮನುಷ್ಯರ ಕೂಡ ಯುದ್ಧಕ್ಕೆ ನಿಲ್ತಾ ಇದ್ದಾನೆ. ಆ ಗೊಲಿಯಾತ ದೊಡ್ಡ ಗಾತ್ರದ ವ್ಯಕ್ತಿ ಕೂಡ ಯುದ್ಧ ಮಾಡ್ಲಿಕ್ಕೆ ಅವನು ಏನ್ ಮಾಡ್ತಾನೆ, ಸಿದ್ಧನಾಗಿದ್ದಾನೆ. ಆ ಸಿದ್ಧ ಆಗೋಕೆ ಅವನು ಯಾವುದೇ ತರವಾದಂತ ಅವನು ಅಸ್ತ್ರಗಳನ್ನ ತರಲಿಲ್ಲ. ಅವನ್ ತಂದ ದೇವರ ಆತ್ಮವನ್ನ ಅವನ ಜೊತೆಗೆ ತಗೊಂಡ, ಅಂದ್ರೆ ದೇವರ ಬಲವನ್ನ ಅವನು ತನ್ನ ಜೊತೆಗೆ ಇಟ್ಕೊಂಡ. ಸೊ ಚಿಕ್ಕವನಾದಂತ ದಾವೀದನ್ಗೆ ಇಲ್ಲಿ ದೇವರ ಬಲ ಅತಿಯಾಗಿ ಸಿಕ್ತು. ಒಳ್ಳೆ ಕಾರ್ಯವನ್ನ ಮಾಡಲು ಅವನು ಮುಂದಾದ ಪ್ರಯುಕ್ತವಾಗಿ ದೇವರ ಆತ್ಮ ಅವನ ಮೇಲೆ ಬಂತು. ಅವನ್ ಏನ್ ಮಾಡಿದ್ದ, ಬರುವಾಗ್ಲೇನೆ ಒಂದು ಚೂಪಾದ 5 ಕಲ್ಲುಗಳನ್ನ ಎತ್ಕೊಂಡಿದ್ದ. ನಮ್ಮೆಲ್ರಿಗೂ ಈ ಸ್ಟೋರಿ ತುಂಬಾ ಚೆನ್ನಾಗಿ ಗೊತ್ತಿದೆ. ದಾವೀದ ಏನ್ ಮಾಡಿದ್ನು, ಯಾವ ರೀತಿಯಾಗಿ ಗೊಲಿಯಾತನ್ನ ಕೊಂದನು ಎಂಬುದಾಗಿ. ಸೊ ಈ ಬೆಳಿಗ್ಗೆ ನಾವು ಯಾಕೆ ಈ ಕಥೆಯನ್ನ ನಾವು ತಿಳ್ಕೊಬೇಕು ಅಂದ್ರೆ, ಹೋರಾಟಗಳು ಅಂತ ಹೇಳುವಾಗ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ಹೋರಾಟಗಳು ಬರ್ತದೆ ಅಂತ ನಾವು ಯಾರು ಕಂಡುಹಿಡಿಯಕ್ಕಾಗಲ್ಲ. ಸೊ ಆ ಹೋರಾಟಗಳನ್ನ ಹೋರಾಡೋದಕ್ಕೆ ನಮ್ಗೆ ಏನ್ ಬೇಕು ಅಂದ್ರೆ ದೇವರ ಆತ್ಮನ ಬಲ ಬೇಕು. ಸೊ ಈ ದಾವೀದ ಸಣ್ಣ ಹುಡುಗ, ಇವನಲ್ಲಿ ಯಾವುದೇ ಅಸ್ತ್ರಗಳಾಗಲಿ ಮತ್ತೆ ಯುದ್ಧ ಮಾಡ್ಲಿಕ್ಕೆ ಬೇಕಾದಂತ ಆಯುಧಗಳು ಇರ್ಲಿಲ್ಲ. ಆದ್ರೆ ಅವನ ಒಂದು ಭರವಸೆ ದೇವರಾಗಿರ್ತಾರೆ. ಅವನ್ ಏನ್ ಮಾಡ್ತಾನೆ, ಗೊಲಿಯಾತನ ಮುಂದೆ ಹೋಗ್ತಾನೆ. ಆ ಸ್ಟೋರಿನ ನಾವು ಲೈನ್ ಬೈ ಲೈನ್ ಓದಕ್ ಆಗೋದಿಲ್ಲ. ಹೋದಾಗ ಗೊಲಿಯಾತನಿಗೆ ಒಂದ್ ಸ್ವಲ್ಪ ಹೊತ್ತು ಅವ್ನು ನೋಡಿ ನಗು ಬರ್ತದೆ, ನಗುನು ಬರ್ತದೆ. ಅವನು ಹೀನಮಾನವಾಗಿ ಅವನ್ನ ಹೀಯಾಳಿಸ್ಬಿಡ್ತಾನೆ. ಎಲ್ಲ ಸಣ್ಣ ಹುಡುಗರು ನೋಡುವಾಗ ಯಾರಾದ್ರೂ ದೊಡ್ಡವ್ರ ಮುಂದೆ ಯುದ್ಧಕ್ಕೆ ಹೋದ್ರೆ ಯಾರಾದ್ರೂ ಇಷ್ಟಪಡ್ತಾರ ಹೇಳಿ? ಸೊ ಆ ಮಗು ನನ್ ಜೊತೆ ಆಡಕ್ಕಾಗುತ್ತೆ ಯುದ್ಧನ ಅಂತ ತಿಳ್ಕೊತಾರ. ಸೊ ಅದೇ ರೀತಿಯಾಗಿ ಗೊಲಿಯಾತ ತಿಳ್ಕೊಂಡ, ಯಾರ್ಯಾರೋ ನನ್ನನ್ನ ಸೋಲ್ಸ್ಲಿಕ್ಕಾಗಿಲ್ಲ, ಇವನ್ ಯಾವನಪ್ಪ ಈ ಸಣ್ಣ ಹುಡುಗ ಬಂದಿದ್ದಾನೆ ಅಂದ್ಬಿಟ್ಟು ಅವನು ಕೂಡ ಕುನ್ನಿ ನಾಯಿ ಮರಿ ಎಂಬುದಾಗಿ ಇವನ್ನ ಹೀಯಾಳಿಸಿ ಮಾತಾಡ್ತಾನೆ. ಸೊ ಇಲ್ಲಿ ಈ ಕಥೆಯಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಅಷ್ಟು ಹೀಯಾಳಿಸಿದಾಗ ಅವನು ಹೀಯಾಳಿಕೆನ ನೆನೆಸ್ಕೊಂಡು ಅವನು ಕುಗ್ಲಿಲ್ಲ.
ಇದೊಂದು ಪಾಯಿಂಟ್ ನಾವು ತಗೋಬೇಕು. ನಮ್ಗೆ ಲೋಕದಲ್ಲಿ ಬರ್ತಕ್ಕಂಥ ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳು, ಹೀಯಾಳಿಕೆಗಳು ಬಂದಾಗ ಆ ಹೀಯಾಳಿಕೆಗಳನ್ನ ನೋಡಿ ನಾವು ಕುಗ್ಗಿಸ್ಕೊಬಿಡ್ತೀವಿ. ಅನೇಕ ಸರಿ ನಾವು ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಸೊ ಕುಗ್ಗಿಸುವಿಕೆ ಬರೋದು ಸೈತಾನಿಂದ. ಅದಕ್ಕೋಸ್ಕರ ದಾವೀದ ಕುಗ್ಗಿಸ್ಕೊಳ್ದಿರ ದೇವರ ಸನ್ನಿಧಾನದಲ್ಲಿ ಮತ್ತೆ ಅವನೇನ್ ಮಾಡ್ತಾನೆ, ಬಲವನ್ನ ಹೊಂದ್ಕೋತಾನೆ. ಯಾಕೆಂದ್ರೆ ಆತ ಹೋಗಿದ್ದು ತನ್ನ ಬಲದಿಂದಲ್ಲ, ಪರಾತ್ಪರನಾದ ದೇವರ ಒಂದು ಶಕ್ತಿಯಿಂದ ಅವನು ಹೋಗಿದ. ಇದನ್ನ ನೋಡುವಾಗ ನಾವು ತಿಳ್ಕೋಬೇಕು, ದೇವರ ಕೈಗಳು ನಮ್ಮ ಮೇಲೆ ಇದ್ರೆ ಆತ್ಮನ ಬಲ ನಮಗೆ ತಾನಂತೆ ದೇವರು ಕೊಡ್ತಾನೆ. ಸೊ ದಾವೀದ ಏನ್ ಮಾಡ್ತಾನೆ, ಆ ಕೊಟ್ಟಂತ ಎಲ್ಲ ಸೌಲನು ಕೊಟ್ಟಂತ ಎಲ್ಲ ಆಯುಧಗಳನ್ನ ಅವನ್ ಏನ್ ಮಾಡ್ತಾನೆ, ಒಂದ್ ಸೈಡ್ಗೆ ಇಡ್ತಾನೆ. ಅವನು ಗೊಲಿಯಾತನ ಮುಂದೆ ನಿಂತ್ಕೋತಾನೆ. ನಿಂತ್ಕೊಂಡಾಗ ಯುದ್ಧ ಮಾಡ್ಬೇಕಾಗುತ್ತೆ. ಗೊಲಿಯಾತ ಎಲ್ಲವನ್ನ ಹಾಕೊಂಡು ಅವನ್ ಬರ್ತಾನೆ ಶೂರ್ನಾಗಿ. ಈಗ ದಾವೀದ ಚಿಕ್ಕ ಹುಡುಗ, ಏನ್ ಮಾಡ್ಬೇಕು, ಅವನ ರೀತಿ ಅವನು ಎತ್ತರವಾಗೂ ಇಲ್ಲ, ಆ ಒಂದು ಆಯುಧಗಳನ್ನ ಹೊತ್ಕೊಳ್ಳೋಷ್ಟು ಶಕ್ತಿನೂ ಅವನಿಗಿರ್ಲಿಲ್ಲ. ಅಂತ ಸಮಯದಲ್ಲಿ ಅವನು ತನ್ನ ಜೇಬೊಳಗೆ ಕೈ ಹಾಕ್ತಾನೆ, ಒಂದು ಚೂಪಾದ ಕಲ್ಲನ್ನ ತಗೋತಾನೆ. ಅವನೇನ್ ಮಾಡ್ತಾನೆ, ದೇವರ ಹೆಸರಲ್ಲಿ ಅದನ್ನ ತಿರುಗಿಸಿ ಆ ಸೌಲನ ತಲೆ ಮೇಲೆ ಹಾಕ್ತಾನೆ. ಅದು ತಿರುಗಿಸಿ ಅದು ಬಿಟ್ಟಾಗ ಅದು ಅವನ ಹಣೆ ಮೇಲೆ ಹೋಗಿ ಅದು ಏಟು ಬೀಳುತ್ತೆ. ಬಿದ್ದ ತಕ್ಷಣ ನಮಗೆ ಗೊತ್ತು ಕಲ್ಲಿನ ಏಟು ಬಿದ್ದಾಗ ದೂರದಿಂದ ಏನಾಗುತ್ತೆ ಅಂತ. ಸೊ ಆ ರೀತಿ ಅವನಿಗೆ ಸ್ವಲ್ಪ ತಲೆ ಚಕ್ಕರ್ ಆಗುತ್ತೆ, ರಕ್ತ ಬರ್ತದೆ. ಬಂದಾಗ ಅವನೇನಾಗ್ತಾನೆ, ಸೌಲ ಬೀಳ್ಬೇಕಾಗುತ್ತೆ. ಅಷ್ಟ ತಕ್ಷಣಕ್ಕೇನೆ ದಾವೀದನ್ಗೆ ದೇವರ ಬಲ ಇನ್ನಷ್ಟು ಸಿಗುತ್ತೆ. ಅವನೇನ್ ಮಾಡ್ತಾನೆ, ಆ ದಿವಸ ಗೊಲಿಯಾತನನ್ನ ತಾನು ಕೊಂದು ಆತನ ತಲೆಯನ್ನ ಸೌಲನ್ಗೆ ಒಪ್ಪಿಸ್ತಾನೆ. ಇದೊಂದು ಸಣ್ಣ ಕತೆ ಅಂತ ನಮ್ಗನ್ಸುತ್ತೆ, ಆದ್ರೆ ಹೋರಾಟ ಮಾತ್ರ ಇದರಲ್ಲಿ ದೊಡ್ಡದಾಗಿರುತ್ತೆ. ಯಾಕೆಂದ್ರೆ ಅಲ್ಲಿದ್ದಂತ ಅನೇಕ ಶೂರರು ದಾವೀದನ ಮುಂದೆ ಶೂರರಾಗಿರ್ತಾರೆ, ಆದ್ರೆ ಈ ದಾವೀದ ತುಂಬಾ ಚಿಕ್ಕವನಾಗಿರ್ತಾನೆ. ಸೊ ಆದ್ರೆ ಇವನ ಹೋರಾಟ ಎಲ್ಲರಿಗಿಂತ ದೊಡ್ಡದಾಗಿರ್ತದೆ. ಸೊ ಇವನ್ ಮಾಡಿದ ಒಂದು ಕಾರ್ಯದಿಂದ ಆ ಒಂದು ಸಮಯದಲ್ಲಿ ಅಲ್ಲಿದ್ದ ಎಲ್ಲ ಇಸ್ರಾಯೇಲ್ ಜನರಿಗೆ ಏನಾಗುತ್ತೆ, ಒಂದು ಆಶೀರ್ವಾದ ಆಗುತ್ತೆ. ಸಣ್ಣ ಹುಡುಗ ಮಾಡಿದ ಕಾರ್ಯ, ಅವನು ಆ ಗೊಲಿಯಾತನ ಆ ಫಿಲಿಸ್ಟಿಯರಿಂದ ಬಂದಂತ ಆ ಒಂದು ಅವಮಾನಗಳನ್ನ ಈ ಹುಡುಗ ಏನ್ ಮಾಡ್ತಾನೆ, ಕವರ್ ಮಾಡ್ಬಿಡ್ತಾನೆ. ಸೊ ಎಷ್ಟು ಸಣ್ಣ ಸ್ಟೋರಿ ಇದು ನಮ್ಗನ್ಸುತ್ತೆ. ಸೊ ಇದ್ರಲ್ಲಿ ನಮ್ಗೆ ಏನ್ ಕಾಡುತ್ತೆ ಅಂದ್ರೆ, ಆರ್ ಯು ರೆಡಿ ಟು ಫೈಟ್ ಅ ಬ್ಯಾಟಲ್ ಇನ್ ಅವರ್ ಲೈಫ್ ಎಂಬುದಾಗಿ ನನ್ನ ಪ್ರಶ್ನೆ ಆಗಿದೆ. ದಾವೀದನ ರೀತಿಯಲ್ಲಿ ಯಾವ್ದಾದ್ರೂ ಒಂದು ಕಾರ್ಯವನ್ನ ನಾವು ಮಾಡ್ಬೇಕು ಅಂತ ನಾವು ನಿರ್ಣಯಿಸ್ಕೊಂಡಾಗ ಆ ಕಾರ್ಯಗಳನ್ನ ಮಾಡಕ್ಕೆ ನಾವು ಹೋರಾಡಲು ಸಿದ್ಧರಿದ್ದೇವಾ? ಈ ದಿವಸ ನಾನು ನೀವು ಆ ಪ್ರಶ್ನೆಯನ್ನ ಹಾಕೊಳ್ಬೇಕು. ಯಾಕೆಂದ್ರೆ ಹೋರಾಟ ಅಂತ ಹೇಳುವಾಗ ಯಾರಿಗೂ ಕಷ್ಟಗಳನ್ನ ಅನುಭವಿಸೋದು ಇಷ್ಟ ಇಲ್ಲ, ಯಾರಿಗೂ ಹೋರಾಟಗಳನ್ನ ಚಾಲೆಂಜಸ್ ನ ಫೇಸ್ ಮಾಡೋದು ಇಷ್ಟ ಇಲ್ಲ. ಎಲ್ಲ ಕೆಲಸ ಸ್ಮೂತ್ ಆಗಿ ಆಗ್ಬೇಕು, ಯಾರಿಗೂ ನಿಷ್ಠುರ ಆಗ್ಬಾರ್ದು, ಯಾವ್ದು ಸಮಸ್ಯೆ ನಮ್ಗಾಗ್ಬಾರ್ದು, ಎಲ್ಲ ಕಾರ್ಯ ಸ್ಮೂತ್ ಆಗಿ ಆದ್ರೆ ಸಾಕಪ್ಪ ಅಂತಕ್ಕಂಥ ಲೋಕ ಇದಾಗಿದೆ. ಆದ್ರೆ ದೇವರು ನನ್ನ ಮುಂದೆ ನಿಮ್ಮ ಮುಂದೆ ಕೆಲವೊಂದು ಹೋರಾಟಗಳನ್ನ ಇಟ್ಟಿದ್ದಾರೆ. ಆ ಹೋರಾಟದಲ್ಲಿ ನಾವು ಜಯ ಹೊಂದಬೇಕು ಅಂದ್ರೆ ನಮ್ಗೆ ದೇವರ ಬಲ ಬೇಕು. ದಾವೀದನ್ಗೆ ದೇವರು ಆ ಒಂದು ಬಲವನ್ನ ಕೊಟ್ರು, ಆ ಹೋರಾಟವನ್ನ ಮಾಡ್ಲಿಕ್ಕೆ ಶಕ್ತಿಯನ್ನ ಕೊಟ್ರು. ಆ ಒಂದು ಸಣ್ಣ ಮಗನನ್ನ ಈ ಒಂದು ಕಾರ್ಯಕ್ಕೋಸ್ಕರ ಉಪಯೋಗಿಸ್ಕೊಂಡ್ರು. ಇದು ಅವನಾಗಿದ್ದು ಹುಡಿಕೊಂಡು ಹೋಗ್ಲಿಲ್ಲ, ಇದು ದೇವರೇ ಮಾಡಿದಂತ ಒಂದು ಯೋಜನೆ ಆಗಿದೆ. ಯಾಕೆಂದ್ರೆ ಇದನ್ನ ಅವ್ರು ಯಾಕೆ ಮಾಡಿದ್ರು ಅಂದ್ರೆ, ಮುಂದೆ ಅವನೊಬ್ಬ ರಾಜನಾಗ್ಬೇಕಾಗಿತ್ತು. ಕುರಿ ಕಾಯ್ತಕ್ಕಂಥ ಮಗನ್ಗೆ ಒಂದು ದೊಡ್ಡ ಆಶೀರ್ವಾದವನ್ನ ದೇವರು ನೇಮಿಸಿದ್ರು. ಅದಕ್ಕೋಸ್ಕರ ಈ ಕಾರ್ಯ ಈ ದಾವೀದನ ಮುಖಾಂತರ ನೆರವೇರ್ಲಿ ಎಂಬುದಾಗಿ ಈ ಒಂದು ಸಮಯದಲ್ಲಿ ನಾನು ಅದನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ಕುರಿ ಕಾಯೋ ಹುಡುಗ, ನನಗೇನಕ್ಕೆ ಬೇಕು ಈ ವ್ಯವಹಾರಗಳು ಅಂತ ಅವನು ಇರ್ಬೋದಾಗಿತ್ತು. ನಾವುಗಳು ಎಷ್ಟೊಂದ್ ಸರಿ ಇರ್ತೀವಲ್ಲ, ಹಾಗಿರ್ಬೋದಾಗಿತ್ತು. ಆದ್ರೆ ಅವನದೇ ಆದಂತ ಒಂದು ಛಲವನ್ನ ದೇವರ ಹೆಸರಲ್ಲಿ ಅವನು ಪಡ್ಕೊಂಡು, ಯಾಕೆಂದ್ರೆ ಅವನು ಯಾವಾಗ್ಲೂ ದೇವ್ರ ಬಳಿಯಲ್ಲೇ ಇರ್ತಿದ್ನು. ಬಹುಶಃ ಅವನ ಕೆಲಸ ಕುರಿ ಕಾಯದಿದ್ರು ಅವನು ಯಾವಾಗಲೂ ಕೊಳಲು ಊದುತ್ತಾ ದೇವರ ಗಾನವನ್ನ ಹಾಡುತ್ತಾ ಆ ಕಾಡಲ್ಲಿ ನನ್ನ ಕುರಿಗಳನ್ನ ಕಾಪಾಡಪ್ಪ ಅಂತ ದೇವರಲ್ಲಿ ಅವನು ಮೊರೆ ಹಿಡ್ತಾ ಇದ್ದ. ಅಂದ್ರೆ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಹೋರಾಟಗಳಲ್ಲಿ ಇದೇ ರೀತಿಯಾಗಿ ನಾವು ದೇವರಿಗೆ ಮೊರೆ ಇಡ್ಬೇಕಾಗುತ್ತೆ. ಅನೇಕ ಕಷ್ಟಗಳು ನಮ್ಗೆ ಬಂದೇ ಬರ್ತದೆ, ಬಂದಿದೆ. ಪ್ರತಿಯೊಬ್ಬೊಬ್ರು ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಚಾಲೆಂಜಸ್, ಈ ಒಂದು ಹೋರಾಟಗಳನ್ನ, ಬ್ಯಾಟಲ್ಸ್ ನ ನಾವು ಫೇಸ್ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ಸೊ ಇಂಥ ಸಮಯದಲ್ಲಿ ನಮ್ಮ ಈ ಒಂದು ಹೋರಾಟ ಯಾವ ರೀತಿಯಾಗಿ ನಮಗೆ ಮತ್ತೆ ಇತರರಿಗೆ ಆಶೀರ್ವಾದದಾಯಕವಾಗುತ್ತೆ ಎಂಬುದಾಗಿ
ಅದು ನಾವೇ ನಿರ್ಣಯಿಸ್ಕೊಳಕ್ ಆಗೋಲ್ಲ. ಅದನ್ನ ನಾವು ದೇವ್ರ ಕೈ ಕೊಟ್ಟಾಗ ಮಾತ್ರ ಆ ಒಂದು ಹೋರಾಟಗಳಿಂದ ನಮಗೆ ಆಶೀರ್ವಾದ ಸಿಗುತ್ತೆ, ಇತರರಿಗೂ ಕೂಡ ಆಶೀರ್ವಾದ ಸಿಗುತ್ತೆ. ದೇವರ ಉದ್ದೇಶ ಏನಿದೆ ಅಂತಂದ್ರೆ ಪ್ರತಿಯೊಬ್ಬೊಬ್ಬರು ಈ ಲೋಕದಲ್ಲಿ ಆತನನ್ನ ಕಂಡುಕೊಳ್ಬೇಕು. ಯಾಕೆಂದ್ರೆ ಕೆಲವೊಂದ್ಸಲಿ ಈ ಹೋರಾಟಗಳು ಹೊರಗಡೆಯಿಂದ ಬರುವಂತದ್ದಾಗಿದೆ, ನಮ್ಮಿಂದ ನಾವೇ ಬರ್ಸ್ಕೊಳಲ್ಲ. ಇಂಥ ಹೋರಾಟಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ದೇವ್ರ ಹೆಸರಲ್ಲಿ ನಾವು ಜಯಿಸ್ಬೇಕಾಗುತ್ತೆ. ಇದನ್ನ ಮಾಡ್ಬೇಕಾದ್ರೆ ಏನ್ ಬೇಕು, ನಮ್ಗೆ ಏನ್ ಬೇಕು ಅಂದ್ರೆ ಸ್ಟೆಬಿಲಿಟಿ ಬೇಕು. ಯಾವ ಸ್ಟೆಬಿಲಿಟಿ? ದ ಗಿಫ್ಟ್ ಆಫ್ ಸ್ಟೆಬಿಲಿಟಿ. ಆ ಗಿಫ್ಟ್ ಆಫ್ ಸ್ಟೆಬಿಲಿಟಿ ಯಾರು ಕೊಡ್ತಾರೆ? ಅದನ್ನ ದೇವ್ರು ಕೊಡ್ತಾರೆ. ಆ ಸ್ಟೆಬಿಲಿಟಿ ಅಂದ್ರೆ ಆ ಒಂದು ಮಾಡ್ಲಿಕ್ಕೆ ಸಾಮರ್ಥ್ಯವನ್ನ ಸ್ವಾಮಿ ನಮ್ಗೆ ಕೊಡುವಂತವರಾಗಿದ್ದಾರೆ. ಅದಕ್ಕೋಸ್ಕರ ನಾನು ನೀವು ದೇವರ ಬಳಿಯಲ್ಲಿ ಇದ್ದು ನಮ್ಮ ಹೋರಾಟಗಳನ್ನ ಒಪ್ಪಿಸುವಾಗ ಖಂಡಿತವಾಗಿಯೂ ನಮ್ಗೆ ಜಯ ಸಿಗುತ್ತೆ. ಹಾಗೆ ಈ ಸತ್ಯವೇದದಲ್ಲಿ ಮತ್ತೊಂದು ನಾವು ಈ ಒಂದು ಕಥೆಯನ್ನ ನೋಡಬಹುದಾಗಿದೆ. ಅದರಲ್ಲಿ ನಮ್ಮ ಮಧ್ಯದಲ್ಲಿ ಸ್ಯಾಮ್ಸನ್ ಅಂತಂದ್ರೆ ಎಲ್ಲರಿಗೂ ಗೊತ್ತು. ಅವನು ಬಲಿಷ್ಠನಾದಂತ ಒಬ್ಬ ದೇವರಿಂದ ಆಯ್ಕೆ ಪಟ್ಟಂತ ವ್ಯಕ್ತಿ. ಸೊ ಇವನ ಜೀವಿತದಲ್ಲಿ ನಾವು ನೋಡುವಾಗ ದೇವರು ಇವನ್ನ ಸುಮ್ನೆ ಈ ಲೋಕದಲ್ಲಿ ತರಲಿಲ್ಲ. ಸ್ಯಾಮ್ಸನ್ನ ಒಂದು ಉದಾಹರಣೆಯಾಗಿ ಈ ಒಂದು ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅವನು ಹುಡುವಾಗ್ಲೇನೆ ಬಲಿಷ್ಠನಾಗಿ ಹುಟ್ಟಿದ್ನು. ಅವನಿಗೆ ಶಕ್ತಿ, ದೇವರ ಒಂದು ಆತ್ಮನ ಬಲವನ್ನ ಸ್ವಾಮಿ ಅವನಿಗೆ ಇಟ್ಟಿದ್ರು. ಮತ್ತೆ ದೇವರು ಒಂದು ಇದನ್ನ ಅವನಿಗೆ ಕೊಟ್ಟಿದ್ರು, ಷರತ್ತುಗಳನ್ನ. ಅದು ಹೇಗೆ ಅಂದ್ರೆ, ನೀನು ಯಾವುದೇ ಕಾರಣಕ್ಕೂ ನಿನ್ನ ತಲೆ ಮೇಲೆ ಕತ್ತಿಯನ್ನ ಹಾಕ್ಬಾರ್ದು, ಮತ್ತೆ ಮದ್ಯಪಾನ ಸೇವಿಸಬಾರ್ದು ಎಂಬುದಾಗಿ ಅವನು ಹುಟ್ಟಕ್ಕೂ ಮೊದಲೇ ಅವ್ರ ತಂದೆ ತಾಯಿಗಳಿಗೆ ಇದನ್ನ ದೂತರಿಂದ ಸ್ವಾಮಿ ತಿಳಿಸಿದ. ಸೊ ಈತ ದೇವರಲ್ಲಿ ಆರಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ಆಗಿದ್ದ ಹುಟ್ಟುವಾಗ್ಲೇ. ಸೊ ಇವನ್ ಏನಾಗುತ್ತೆ ಅಂದ್ರೆ, ಇವನ ಹೋರಾಟ ಏನಾಗಿತ್ತು ಅಂದ್ರೆ, ಅವನು ನನ್ನ ದೇವ್ರ ಮಗನು ಎಂಬುದಾಗಿ ಅವನು ನಿರ್ಣಯಿಸ್ಕೊಂಡು ಅವನು ಜೀವಿಸ್ಲಿಲ್ಲ. ಅವನೇನ್ ಮಾಡ್ತಾನೆ, ಅವನ ಲೈಫ್ನ ಅವನು ಬೇರೆ ತರದಕ್ಕೆ ಕಮಿಟ್ ಮಾಡ್ಕೊಬಿಡ್ತಾನೆ. ಇದರಿಂದಾಗಿ ಅವನ ಜೀವಿತದಲ್ಲಿ ಅನೇಕ ತರವಾದಂತ ಹೋರಾಟಗಳನ್ನ ಅವನು ಮಾಡ್ತಿರ್ತಾನೆ. ಇವನು ಸಹ ಬಲಶಾಲಿ ಆದಂತ ವ್ಯಕ್ತಿ. ದಾವೀದಲ್ಲಿ ಸಣ್ಣವನಾಗಿ ಬಲಶಾಲಿ ಆಗಿದ್ದ. ಕುರಿಗಳನ್ನ ತೊಂದರೆ ಪಡಿಸುವಾಗ ಕರಡಿಗಳನ್ನ ಕೊಲ್ತಿದ್ದ, ಸಿಂಹಗಳನ್ನ ಹರಿದಾಕ್ತಿದ್ದ ಅದ್ರ ಬಾಯಿನ. ಇಲ್ಲಿ ಕೂಡ ಸ್ಯಾಮ್ಸನ್ ಕೂಡ ಅದೇ ರೀತಿ ಮಾಡ್ತಿದ್ದ. ಅನೇಕ ಪ್ರಾಣಿಗಳನ್ನ ಅವನು ಹಿಂಸೆ ಪಡಿಸ್ತಿದ್ದ, ಅನೇಕ ಜನರನ್ನ ಇವನು ಹಿಂಸೆ ಪಡಿಸ್ತಿದ್ದ. ಯಾಕೆಂತಂದ್ರೆ ಅವನ್ಗೆ ಅಷ್ಟು ಬಲವನ್ನ ದೇವರು ತುಂಬಿದ್ರು. ಸೊ ಈ ವ್ಯಕ್ತಿಯಿಂದ ಆದಂತ ತೊಂದರೆ ಏನಪ್ಪಾ ಅಂತಂದ್ರೆ, ತನ್ನ ಜೀವಿತದಲ್ಲಿ ಅವನು ಮಾಡಬಾರ್ದಿದಂತ ಕಾರ್ಯಗಳನ್ನ ಅವನು ಮಾಡ್ಬಿಡ್ತಾನೆ. ಯಾಕೆಂದ್ರೆ ಅವನ ಹೋರಾಟಗಳು ಅವನದೇ ಆಗಿತ್ತು. ಇಫ್ ದ ಬ್ಯಾಟಲ್ ಈಸ್ ಯುವರ್ಸ್, ಯು ಆರ್ ಇನ್ ಟ್ರಬಲ್ ಅಂತಾಗೆ ಈ ಸ್ಯಾಮ್ಸನ್ಗೆ ಅವನ ಬ್ಯಾಟಲ್ ಅವನದೇ ಆಗಿತ್ತು. ಅವನ ಹೋರಾಟ ಅವನಲ್ಲೇ ಇತ್ತು. ಅವನು ದೇವ್ರನ್ನ ಮೆಚ್ಚಿಸ್ಬೇಕು ಎಂಬುದಾಗಿ ಅವನು ಹೋರಾಡ್ತಾ ಇರ್ಲಿಲ್ಲ. ಅದರಿಂದಾಗಿ ಅವನಿಗೆ ಏನಾಯ್ತು, ಸೋಲ್ ಸಿಗ್ತಾ ಇತ್ತು. ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಅವನು ಯಾವುದೇ ತರವಾದಂತ ಒಂದು ಅವಕಾಶಗಳನ್ನ ಅವನು ಹುಡುಕ್ಲೇ ಇಲ್ಲ. ಸೊ ಹಾಗಾಗಿ ಅವನ ಜೀವಿತದಲ್ಲಿ ಸೋಲ್ ಬಂತು. ಅದು ಹೇಗ್ ಬಂತಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ. ಅವನ್ ಏನ್ ಮಾಡ್ತಾನೆ ಎಂಬುದು, ತನ್ನ ಒಂದು ಅನ್ಯ ಹೆಣ್ಮಗಳ ಅವಳು ಸಹವಾಸ ಮಾಡಿ ಅವನೇನಾಗ್ತಾನೆ, ದೇವರಿಂದ ದೂರ ಆಗ್ತಾನೆ. ಸೊ ಇವನ ಹೋರಾಟ ಏನಿತ್ತು, ದಾವೀದನ ಹೋರಾಟ ಏನಿತ್ತು ಎಂಬುದಾಗಿ ನಾವು ಸ್ವಲ್ಪ ತಿಳ್ಕೊಳ್ಳುವಾಗ, ದಾವೀದನ ಹೋರಾಟ ಏನಿತ್ತು ಅಂದ್ರೆ ದೇವ್ರ ಮಕ್ಕಳನ್ನ ನಾನು ರಕ್ಷಿಸ್ಬೇಕು ಎಂಬುದಾಗಿತ್ತು. ಆದ್ರಿಂದ ಅವನ ಒಂದು ಹೋರಾಟ ದೇವ್ರ ಮಕ್ಕಳನ್ನ ರಕ್ಷಿಸ್ಬೇಕು ಎಂಬುದಾಗಿ ಹೋರಾಟದ ಪ್ರಯುಕ್ತವಾಗಿ ಅನೇಕರಿಗೆ ಆಶೀರ್ವಾದ ಸಿಕ್ತು. ಕೊನೆಗೆ ಅವನೊಬ್ಬ ರಾಜನಾಗ್ತಾನೆ. ಆದ್ರೆ ಸ್ಯಾಮ್ಸನ್ ಅನೇಕರನ್ನ ನಾನು ರಕ್ಷಿಸ್ಬೇಕು ಅನ್ನೋ ಹೋರಾಟದಲ್ಲಿ ಅವನಿರ್ಲಿಲ್ಲ. ಅವನು ಏನೋ ತನ್ನ ಬಲದಲ್ಲಿ ಅವನೆಲ್ಲರಿಗೂ ಹಿಂಸೆ ಕೊಡಿಸ್ತಿದ್ದ ಅಷ್ಟೇನೆ. ಅವನ ಹೋರಾಟ ಏನಾಯ್ತು, ಆಶೀರ್ವಾದ ಆಗ್ಲೇ. ಅವನೇನಾಗ್ತಾನೆ, ಅವನ ಜೀವಿತದಲ್ಲಿ ಅವನು ಸೋಲನ್ನ ಅನುಭವಿಸ್ತಾನೆ. ಆದ್ರೂ ಕೂಡ ಅವನು ದೇವರಲ್ಲಿ ಕೊನೆಯದಾಗಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಮತ್ತೊಂದು ಅವಕಾಶವನ್ನ ಕೊಡು ಎಂಬುದಾಗಿ ಅವನು ಕೇಳ್ಕೊಳ್ಳುವಾಗ ಅವನಿಗೆ ದೇವರು ಮತ್ತೊಂದು ಅವಕಾಶವನ್ನ ಕೊಡ್ತಾರೆ. ಅನೇಕ ವೈರಿಗಳು ಅವನ್ನ ಮುತ್ಕೋತಾರೆ, ಅನೇಕರು ಅವನಿಗೆ ಹಿಂಸೆಗಳನ್ನ ಕೊಡ್ತಾರೆ. ಪ್ರತಿಯೊಂದೊಂದು ಸ್ಟೆಪ್ ಅಲ್ಲೂ ಅದು ಕಥೆಗಳನ್ನ ನಾವು ಓದುವಾಗ ಜಡ್ಜಸ್ ಅಲ್ಲಿ ನಮಗೆ ಕಂಪ್ಲೀಟ್ ಈ ಸ್ಟೋರಿ ಚೆನ್ನಾಗಿ ಗೊತ್ತಿದೆ. ಯಾಕೆಂತಂದ್ರೆ
ಸ್ಯಾಮ್ಸನ್ ಸ್ಟೋರಿ ಓದಿರೋರು ಒಬ್ರು ಇಲ್ಲ. ನಾವು ಪ್ರತಿಯೊಬ್ಬೊಬ್ರು ಇದನ್ನ ಕಥೆಯನ್ನ ನಾವು ಓದಿದ್ದೇವೆ. ಈತನ ಒಂದು ಶಕ್ತಿ ಬಲ ಯಾವ ರೀತಿ ಆಗಿತ್ತು ಎಂಬುದನ್ನ ನಾವು ಅರ್ಥಕೊಂಡಿದ್ದೇವೆ. ಆದ್ರೆ ಅವನಷ್ಟು ಬಲಶಾಲಿಗಳು ನಾವಲ್ಲ. ಆದಾಗಿ ಕೂಡ ದಾನಿಯೇಲನಿಗೂ ಸ್ಯಾಮ್ಸನ್ಗೂ ನಾವು ಹೋಲಿಸುವಾಗ ದಾವೀದ ತುಂಬಾ ಚಿಕ್ಕವನಾಗಿದ್ನು, ಸ್ಯಾಮ್ಸನ್ ಅತಿ ದೊಡ್ಡ ವ್ಯಕ್ತಿಯಾಗಿದ್ನು. ಸೊ ದೇಹ ಗಾತ್ರದಲ್ಲಿ ಇವರಿಬ್ಬರಲ್ಲಿ ವ್ಯತ್ಯಾಸ ನಾವು ಕಾಣ್ತೇವೆ. ಹಾಗೆ ಅವರ ಹೋರಾಟಗಳಲ್ಲೂ ಕೂಡ ವ್ಯತ್ಯಾಸವನ್ನ ನಾವು ಕಾಣ್ತೇವೆ. ದಾವೀದ ಚಿಕ್ಕ ಹುಡುಗ, ಆದ್ರೆ ಸ್ಯಾಮ್ಸನ್ ದೊಡ್ಡ ಗಂಡಸವನು. ಆದ್ರೆ ಕಾರ್ಯಗಳಲ್ಲಿ ದಾವೀದ ಮಾಡಿದಷ್ಟು ಸ್ಯಾಮ್ಸನ್ ತನ್ನ ಜನರಿಗೆ ಅವನು ಮಾಡಲ್ಲ. ಸೊ ಹೋರಾಟಗಳು ಬೇರೆ ತರದಲ್ಲಿದೆ. ಆದ್ರೆ ನಮ್ದು ಫೋಕಸ್ ಯಾವ ತರದಲ್ಲಿದೆ? ಫೋಕಸ್ ಬಂದ್ಬಿಟ್ಟು ದೇವ ಜನರನ್ನ, ಆತನ ಮಕ್ಕಳನ್ನ, ದೇವ್ರ ಮಕ್ಕಳನ್ನ ಕಾಪಾಡುವಂತ ಒಂದು ಗುರಿ ನಮ್ದಾಗಿರ್ಬೇಕು. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಈ ಕೆಲಸವನ್ನ ಮಾಡಿ ತೀರಿಸ್ತೇನೆ ಎಂಬುದಾಗಿ ನಾವು ತಿಳ್ಕೋಬೇಕು. ನಮ್ಗೆ ಶಕ್ತಿ ಬೇಕು, ಬಲ ಬೇಕು, ಎಲ್ಲ ಬೇಕು. ಅದೆಲ್ಲದಕ್ಕೂ ಮೂಲಕರ್ತನಾದಂತ ದೇವರು, ಆತನ ಬಲ ಬೇಕು. ಅದನ್ನ ನಾವು ಹೊಂದ್ಕೋಬೇಕಾಗಿದೆ. ಈ ಬೆಳಗಿನ ಜಾವದಲ್ಲಿ ನಾವು ಯಾಕೆ ಇಲ್ಲೆಲ್ಲ ಸೇರಿ ಕೂತ್ಕೊಂಡಿದ್ದೀವಿ? ಏನಿದು ಬ್ಯಾಟಲ್ಸ್ ಅಂಡ್ ಬ್ಲೆಸ್ಸಿಂಗ್ಸ್ ಅಂತ ಹೇಳುವಾಗ ನಮ್ಮ ಜೀವಿತಗಳಲ್ಲಿ ಅನೇಕ ತೊಡರುಗಳು ನಮ್ಮ ಜೀವಿತದಲ್ಲಿ ಬಂದಿದೆ. ಹೇಗೆ ಇರ್ಬೋದು? ಬಹುಶಃ ನಮ್ಮೆಲ್ರಿಗೂ ಒಂದು ಆತ್ಮಿಕವಾದಂತ ಒಂದು ಹೋರಾಟ ಇದೆ. ನಾನೊಬ್ಳು ಪ್ರಾರ್ಥನಾ ವೀರಳಾಗ್ಬೇಕು ಅನ್ನೋ ಹೋರಾಟ ಕೆಲವರಲ್ಲಿ ಇರ್ತದೆ. ಮತ್ತೆ ಕೆಲವರಲ್ಲಿ ನಾನೊಬ್ಬ ಶ್ರೀಮಂತ ಮಹಿಳೆಯಾಗಿ ದೇವರ ಸೇವೆಗೆ ಬೇಕಾದಂತ ಹಣ ಸಹಾಯನ ಮಾಡಬೇಕು ಅನ್ನೋ ಹೋರಾಟ ಇರಬಹುದು. ಮತ್ತೊಬ್ಬರಲ್ಲಿ ಮನೆಯಲ್ಲಿ ಅನೇಕ ತರವಾದಂತ ಕೊರತೆಗಳಿದೆ, ಇದನ್ನೆಲ್ಲ ಪೂರೈಸ್ಕೋಬೇಕು ನಾನು ಅಂತಕ್ಕಂಥ ಹೋರಾಟ ಇರ್ಬೋದು. ಮತ್ತೆ ಕೆಲವರಲ್ಲಿ ಸಾಮಾಜಿಕವಾದಂತ ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ತಿರ್ಬೋದು. ಸೊ ಪ್ರತಿ ಒಬ್ಬೊಬ್ಬರಿಗೂ ಒಂದೊಂದು ಹೋರಾಟಗಳಿದೆ. ಸೊ ಈ ಹೋರಾಟಗಳನ್ನ ನಾವು ನಿಭಾಯಿಸ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಈ ಬೆಳಿಗ್ಗೆ ನಾವು ಒಂದು ಪರಿಹಾರವನ್ನ ಅದಕ್ಕೆ ಕಂಡುಕೋಬೇಕು. ನಮ್ಮ ಹೋರಾಟಗಳಲ್ಲಿ ನಾವು ಆಶೀರ್ವಾದವನ್ನ, ಜಯವನ್ನ ಕಾಣ್ಬೇಕಾದ್ರೆ ನಾವೆಲ್ರೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರಕನಾದಂತ ಯೇಸು ಸ್ವಾಮಿ ಬಳಿಗೆ ಹೋಗ್ಬೇಕು. ದೇವರು ನಮ್ಗೆ ಪ್ರತಿ ದಿವಸ 24 ಗಂಟೆಗಳನ್ನ ಕೊಟ್ಟಿದ್ದಾರೆ. ಆ 24 ಗಂಟೆಗಳು ನಾವು 24 ಗಂಟೆನೂ ಬರೀ ಸೇವೆನೇ ಮಾಡ್ತಾ ಕುತ್ಕೋಬೇಕು ಅಂತ ಏನಿಲ್ಲ. ಆದ್ರೆ ನಮ್ಮ ಮನೋನೇತ್ರಗಳಿಂದ ನಾವು ದೇವರನ್ನ ಯಾವಾಗ್ಲೂ ಸ್ಮರಿಸ್ತಾ ಇರ್ಬೇಕು. ನಮ್ಮ ದೃಷ್ಟಿ ಯಾವಾಗ್ಲೂ ಪರಲೋಕದ ದೇವರ ಕಡೆಗೆ ಫೋಕಸ್ ಆಗಿರ್ಬೇಕು. ನಮ್ಮ ಆಲೋಚನೆಗಳು ಆತನಿಗೆ ಮೆಚ್ಚುಗೆ ಆಗಿದೆಯಾ, ನಾನು ಮಾಡೋ ಕೆಲಸಗಳನ್ನ ಆಲೋಚನೆಯಲ್ಲಿ ನಾವಿರ್ಬೇಕು. ಈ ಹೋರಾಟಗಳ ಜೊತೆಗೆ ನಾವು ದೇವರನ್ನ ಯಾವಾಗ್ಲೂ ಕಂಡುಕೊತಾ ಹೋದಾಗ ನಮ್ಮ ಹೋರಾಟ ಏನಿದೆ, ನಮ್ಮ ಸಮಸ್ಯೆಗಳೇನಿದೆ, ಅವೆಲ್ಲ ನಮ್ಗೆ ಶೂನ್ಯವಾಗಿ ಕಾಣ್ತದೆ. ಬಹುಶಃ ಜನರಿಗೆ ದೊಡ್ಡದಾಗಿ ಕಾಣ್ತಿರ್ತೇವೋ, ಅವ್ರಿಗೆ ಆ ಕಷ್ಟ ಇದೆ, ಅವ್ರಿಗೆ ಈ ಕಷ್ಟ ಇದೆ, ಇವ್ರಿಗೆ ಇದಿದೆ ಅದಿದೆ ಅಂತ ಬಹುಶಃ ಲೋಕದಿಂದ ಲೋಕಕ್ಕೆ ಅದು ಮಾತು ಹೋಗ್ಬಹುದು, ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ ಹೋಗ್ಬೋದು. ಆದ್ರೆ ದೇವರಲ್ಲಿ ಭರವಸೆ ಇಟ್ಕೊಂಡು ಆ ಹೋರಾಟದಲ್ಲಿ ನೀವು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡುತ್ತಾ ದೇವರ ಆಶ್ರಯದಲ್ಲಿ ನೀವಿರುವಾಗ ಆ ಹೋರಾಟಗಳಿಂದ ನಿಮ್ಗೆ ಏನಾಗ್ತಾ ಇರ್ತದೆ ಅಂದ್ರೆ ದಿನದಿಂದ ದಿನಕ್ಕೆ ಆಶೀರ್ವಾದ ಇರ್ತದೆ. ಪೂರ್ಣ ಆಶೀರ್ವಾದ ನಿಮ್ಗೆ ದೇವರು ಕೊಡುವಂತನಾಗಿದ್ದಾನೆ. ದಾವೀದ ಚಿಕ್ಕ ಹುಡುಗ, ಅಯ್ಯೋ ನನ್ ಕೈಲಿ ಏನು ಆಗಲ್ಲಪ್ಪ, ನಮ್ಮ ಅಣ್ಣ ಹೇಳಿದ ತಕ್ಷಣ ನಾನು ಹೊಟ್ಟೋಗ್ಬಿಡೋಣ ಅಂತ ಅವನು ಎದುರ್ಕೊ ಹೋಗ್ಬಿಟ್ಟಿದ್ರೆ ಈ ದಿವಸದಲ್ಲಿ ದಾವೀದನ ಹೆಸರು ಸತ್ಯವೇದದಲ್ಲಿ ಇರ್ತಿರ್ಲಿಲ್ಲ. ಅವನೊಬ್ಬ ರಾಜನಾಗಕ್ ಆಗ್ತಿರ್ಲಿಲ್ಲ. ಅವನಿಂದ ಇಲ್ಲಿ ಯೇಸು ಸ್ವಾಮಿ ಅವರ ಸಂತಾನ ವಂಶಾವಳಿ ಬರ್ತಿರ್ಲಿಲ್ಲ. ಸೊ ಎಂಥ ಕಾರ್ಯಗಳು ಈ ಸಣ್ಣ ಒಂದು ಹೋರಾಟಗಳಿಂದ ಆಗುತ್ತೆ. ಈ ದಿವಸ ನೀವೆಲ್ರೂ ಪ್ರಾರ್ಥನಾ ಕೂಟಕ್ಕೆ ಇಲ್ಲಿ ಸೇರಿದ್ದೀರಾ. ನಿಮ್ಮ ಹೋರಾಟಗಳು ಏನಿದೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹೋರಾಟ, ಒಂದ್ ಚಾಲೆಂಜಸ್, ಒಂದ್ ಬ್ಯಾಟಲ್ ಖಂಡಿತವಾಗಿಯೂ ನಮ್ಮ ಹೃದಯಗಳಲ್ಲಿ ಅದು ನಡೀತಾ ಇದೆ. ಸೊ ಅದನ್ನೆಲ್ಲ ನಾವು ಜಯಿಸ್ಬೇಕಾದ್ರೆ ಈಗ ನಾವು ಕೆಲವೊಂದು ಅಂಶಗಳನ್ನ ನಾವು ಇಟ್ಕೋಬೇಕು. ಅದು ಏನಪ್ಪಾ ಅಂದ್ರೆ, ಬೆಳಿಗ್ಗೆ ಎದ್ದ ಕೂಡ್ಲೆ ನಾವೆಲ್ಲರೂ ಬೈಬಲ್ ಓದ್ತೀವಿ. ಆ ಬೈಬಲ್ನ ಓದುವಾಗ ನಮ್ಮ ಧ್ಯಾನ ಹೇಗಿರ್ಬೇಕು ಅಂದ್ರೆ, ಈ ಬೈಬಲ್ ಇಡೀ ವಾಕ್ಯಗಳು ಈ ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾನು ದೇವರ ಹತ್ರನೇ ಇದ್ದೀನಿ, ದೇವರು ನನ್ನ ಹತ್ರ ಇದ್ದಾರೆ ಎಂಬ ಒಂದು ಭರವಸೆಯಿಂದ ನೀವು ಬೈಬಲ್ನ ತೆಗಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡೋದೇ ಈ ಕೆಲಸ ಅಲ್ಲ. ಬೈಬಲ್ ಓದ್ತೀವಿ, ಎಲ್ಲರೂ ಓದ್ತಿದೀವಿ. ಆದ್ರೆ ಯಾವ ರೀತಿಯಾಗಿ ನಾವು ಓದ್ತಾ ಇದ್ದೀವಿ?
ಯಾವುದೋ ಒಂದು ಗಡಿಬಿಡಿ ಕೆಲಸದಿಂದ ಎದ್ದೇಳಿರ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಹೋಗ್ಬೇಕು, ಏನೋ ನಾನು ಪ್ರಾರ್ಥನೆ ಮಾಡಬೇಕು, ನಾನು ಬೈಬಲ್ ಓದ್ಬೇಕು, ಅದನ್ನ ಮುಗಿಸ್ಬಿಟ್ಟು ಹೋಗ್ಬೇಕು. ಆ ಲೆಕ್ಕದಲ್ಲಿ ನಾವು ಹೋಗ್ಬಾರ್ದು. ನನ್ನ ಹೋರಾಟ, ನನ್ನ ಕೆಲಸ ಯಾವುದೇ ಇದ್ದಾಗೂ ಅದನ್ನೆಲ್ಲ ನಾನು ಬದಿಗೊತ್ತಿ, ದೇವ್ರೆ ನೀನು ನನ್ನ ಕೂಡ ಇದೆಯಾ, ಈ ವಾಕ್ಯದ ಮುಖಾಂತರ ನನ್ನ ಜೊತೆ ನೀನು ಮಾತಾಡಪ್ಪ ಅಂತ ಫಸ್ಟ್ ಈ ವಾಕ್ಯಕ್ಕೋಸ್ಕರ ನಾವು ತವಕ ಪಡಬೇಕು. ನಮ್ಮ ಹೋರಾಟಕ್ಕೋಸ್ಕರ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇವತ್ತು ಇನ್ನೊಬ್ಬರ ಜೊತೆ ನಾನು ಎಲ್ಲೋ ಹೋಗ್ಬೇಕು, ಏನೋ ಮಾಡ್ಬೇಕು ಅನ್ನೋ ಉದ್ದೇಶಗಳನ್ನ ನಾವು ಮರ್ತಿಡ್ಬೇಕು. ಎದ್ದ ತಕ್ಷಣ ನಮ್ ಗಡ್ಬಡ್ ಜೀವನನ ಕಂಪ್ಲೀಟ್ ಆಗಿ ನಾವು ಮರಿಬೇಕು. ಈ ವಾಕ್ಯನ ನೀನ್ ನನಗೆ ಕೊಟ್ಟಿದ್ಯಾ, ಈ ಸತ್ಯವೇದೋ ನನಗೆ ಕೊಟ್ಟಿದ್ಯಪ್ಪ, ಇಲ್ಲಿ ಇರ್ತಕ್ಕಂಥ ಈ ವಾಕ್ಯಗಳು ಇದು ನೀನೇ ಆಗಿದ್ಯಾ, ನನ್ನ ಹತ್ತಿರವಾಗಿ ನೀನಿದ್ಯೆ ಎಂಬುದಾಗಿ ಆ ಭರವಸೆಯಲ್ಲಿ ನಾವು ಓದ್ಬೇಕು. ಆ ಓದಿದ್ಮೇಲೆ ದೇವರ ಒಂದು ಪ್ರಸನ್ನತೆ ನಮ್ಮ ಹೃದಯಕ್ಕೆ ಬರ್ತದೆ. ಆ ಪ್ರಸನ್ನತೆ ಬಂದಾಗ ನಾವೇನ್ ಮಾಡ್ಬೇಕು, ಸ್ವಾಮಿ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಈ ವಾಕ್ಯನ ನೀನ್ ಕೊಟ್ಟಾಗ ಏನಾದ್ರೂ ನಾವು ಒಂದು ಒಳ್ಳೆ ಊಟವನ್ನ ಮಾಡಿದಾಗ ಏನ್ ಅನ್ಸುತ್ತೆ ಹೇಳಿ? ಇದು ಆತ್ಮಿಕ ಆಹಾರವನ್ನ ನಾವು ತಕೊಂಡ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ? ತೃಪ್ತಿ ಆಗ್ಬೇಕು ನಮ್ಮ ಮನಸ್ಸಿಗೆ. ಒಳ್ಳೆ ಆಹಾರವನ್ನ ತಿಂದಾಗ ನಮ್ಗೆ ಯಾವ ರೀತಿ ತೃಪ್ತಿ ಆಗುತ್ತಲ್ಲ, ಆ ರೀತಿ ವಾಕ್ಯನ ಓದಿದಾಗ ಅದು ತೃಪ್ತಿ ಅನ್ಸ್ಬೇಕು. ಆ ತೃಪ್ತಿ ಬಂದಾಗ ಏನಾಗುತ್ತೆ, ನಮ್ಮ ಹೋರಾಟ ಈ ದಿನದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಗಡ್ಬಡ್ ನಮ್ಮ ಮನ್ಸಲ್ಲಿ ಇದೆಯಲ್ಲ, ಅದು ತಾನಂತೆ ಕಡಿಮೆ ಆಗುತ್ತೆ. ಸೊ ದೇವ್ರ ಏನ್ ಮಾಡ್ತಾರೆ, ವಾಕ್ಯನ ನಾವು ಅಂಗೀಕರಿಸ್ಕೊಂಡ ತಕ್ಷಣ ಇದು ನಿನ್ನ ವಾಕ್ಯ, ನೀನೇ ನನ್ನ ಜೊತೆ ಇದೆಯಪ್ಪ ಅಂದ ತಕ್ಷಣ ನಮ್ಗೆ ಸಂತೋಷನ ಸ್ವಾಮಿ ಕೊಡ್ತಾರೆ. ಆ ಒಂದು ಪ್ರಸನ್ನತೆನ ನಮ್ಗೆ ಕೊಡ್ತಾರೆ, ಆ ಪ್ರಶಾಂತವಾದ ಮನಸ್ಸನ್ನ ಸ್ವಾಮಿ ಕೊಡ್ತಾರೆ. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು, ದೇವ್ರಿಗೆ ಸ್ತುತಿ ಸ್ತೋತ್ರಗಳನ್ನೆಲ್ಲ ಅರ್ಪಿಸ್ಬೇಕು. ಹಾಗೆ ನಮ್ಮ ಎಲ್ಲ ಪ್ರಯತ್ನಗಳನ್ನ ಆತನ ಪಾದಕ್ಕೆ ಇಡ್ಬೇಕು. ಆಲ್ರೆಡಿ ನಮ್ಮ ಪ್ರಯತ್ನಗಳು ಆತನ ಕೈಯಲ್ಲಿ ಇರ್ತವೆ, ಅದಕ್ಕೋಸ್ಕರ ನಾವು ಹೋರಾಡ ಅಗತ್ಯತೆ ಇಲ್ಲ. ಹೋರಾಟ ಯಾವಾಗ್ಲೂ ನಮ್ಮದಾಗಿರ್ಬಾರ್ದು. ನಮ್ಮ ಹೋರಾಟ ಯಾರ ಕೈ ಕೊಡ್ಬೇಕು? ದೇವ್ರ ಕೈ ಕೊಡ್ಬೇಕು. ನಮ್ಮ ಹೋರಾಟಗಳನ್ನ ಸ್ವಾಮಿ ಕೈ ಕೊಟ್ರೆ ಆ ದಿವಸದ ಹೋರಾಟಗಳಲ್ಲಿ ಸ್ವಾಮಿ ನಮ್ಗೆ ಜಯವನ್ನ ಕೊಡ್ತಾರೆ. ಇದು ಅನೇಕರ ನಮ್ಮೆಲ್ಲರ ಅನುಭವ ಆಗಿದೆ. ಸೊ ಯಾಕೆ ಅಂದ್ರೆ ಸ್ವಾಮಿ ಯಾವಾಗ್ಲೂ ನಮಗೋಸ್ಕರ ಚಿಂತಿಸುವ ಕರ್ತನಾಗಿದ್ದಾನೆ. ಅಂತ ಚಿಂತಿಸುವ ದೇವರು ನಮ್ಮನ್ನ ಎಲ್ಲರನ್ನೂ ಕಾಪಾಡುವಂತ ದೇವರಾಗಿದ್ದಾರೆ. ಎಂದಿಗೂ ಅವರು ನಮ್ಮನ್ನ ಕೈ ಬಿಡಲ್ಲ. ಹಾಗಾಗಿ ಈ ಒಂದು ಲೋಕದಲ್ಲಿ ನಾವು ಜೀವಿಸುವ ಮಟ್ಟಿಗೆ ಬರ್ತಕ್ಕಂಥ ಹೋರಾಟಗಳು, ನಮ್ಮಲ್ಲಿರ್ತಕ್ಕಂಥ ಅನಾರೋಗ್ಯಗಳು, ಇನ್ನಿತರ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಪ್ರತಿಯೊಬ್ಬೊಬ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಇದೆ. ಇಲ್ಲಿ ಸಮಸ್ಯೆ ಇಲ್ಲದೆ ನಾನು ಎಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳಕ್ಕೆ ಒಬ್ಬರಿಗೂ ಧೈರ್ಯ ಇಲ್ಲ. ಯಾಕೆಂದ್ರೆ ಯಾವುದೇ ಆಶೀರ್ವಾದವನ್ನು ನಾವು ಹೊಂದಿದ್ರು ಅದು ಪರಲೋಕದ ದೇವರು ಕೊಟ್ಟಂತದ್ದಾಗಿದೆ. ಸೊ ಹಾಗಾಗಿ ನನಗೆ ಬಹುಶಃ ನಿಮ್ಗಿಲ್ದೇ ಇರುವಂತ ಕೊರಗು ನನ್ಗಿರ್ಬೋದು, ನನ್ನಲ್ಲಿರ್ತಕ್ಕಂಥ ಕೊರಗು ನಿಮ್ಗಿಲ್ದಿರ ಇರ್ಬೋದು. ಆದ್ರೆ ಒಬ್ಬೊಬ್ರಿಗೂ ಒಂದೊಂದ್ ತರವಾದಂತ ಹೋರಾಟಗಳು, ಚಾಲೆಂಜಸ್ ಇದೆ. ಸೊ ಇದನ್ನೆಲ್ಲ ಮಾರ್ಪಡಿಸಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಯಾಕೆಂದ್ರೆ ನಮ್ ದೇವರು ಮಾರ್ಪಡದ ದೇವರು, ಸದಾ ಒಂದೇ ರೀತಿ ಇರುವಂತ ದೇವರು ನಮ್ಮ ಕೂಡ ಇದ್ದಾರೆ. ಅದಕ್ಕೋಸ್ಕರ ಈ ದಿನದಿಂದ ನಾವು ನಮ್ಮ ಹೋರಾಟಗಳಲ್ಲಿ ಆತನ ಆಶೀರ್ವಾದವನ್ನ ಕಂಡು ಇತರರಿಗೂ ಸಹ ಈ ಆಶೀರ್ವಾದಗಳನ್ನ ನಾವು ಹೊಂದಿದ್ದೇವೆ ಎಂಬುದಾಗಿ ಸಾಕ್ಷಿ ಕೊಡುವಂತೆ ದೇವರು ನನ್ನನ್ನು ನಿಮ್ಮೆಲ್ಲರನ್ನ ನಡೆಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ.